ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಪಂಚಮಿ ಹಬ್ಬದ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಏಲಕ್ಕಿ ಹಾಗೂ ಒಣ ಶುಂಠಿನ ಹುರ್ಕೊಂಡು ತಗೊಂಡಿದ್ದೀನಿ. ಅದಾದಮೇಲೆ ಇವಾಗ ಗಸಗಸೆನ ಹಾಕಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಇವೆರಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಎರಡನ್ನು. ಮೊದಲಿಗೆ ಒಣ ಶುಂಠಿ ಹಾಗೂ ಏಲಕ್ಕಿನ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊನೆಯಲ್ಲಿ ತೆರೆಯಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಇದನ್ನು ಜರಡಿ ಹಿಡಿತಾ ಇದ್ದೀನಿ. ಇದನ್ನು ಪೂರ್ತಿ ಜರಡಿ ಹಿಡಿದಾದ್ಮೇಲೆ ಏನು ಮೇಲ್ಗಡೆ ತೆರೆ ಬಂದಿರುತ್ತಲ್ಲ ಅದನ್ನು ತೆಗೆದು ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು, ಬೇರೆ ಅಡುಗೆಗೆ ಉಪಯೋಗಿಸ್ಬಹುದು. ಅದನ್ನ ತೆರೆ ಆಗಿರೋದನ್ನ ಉಂಡಿಗೆ ಹಾಕಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಅನ್ಸಲ್ಲ ಬಾಯಲ್ಲಿ ಬರ್ತಾ ಇದ್ರೆ. ಈ ರೀತಿ ಬಂದಿರೋ ಮೇಲ್ಗಡೆ ತೆರೆನ ತೆಗೆದು ನಾನು ಬೇರೆ ಕಡೆ ಸ್ಟೋರ್ ಮಾಡ್ಕೊಳ್ತೀನಿ. ಇವಾಗ ಗಸಗಸೆನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಗಸಗಸೆ ಮಿಕ್ಸಿ ಮಾಡ್ಕೊಳ್ಳೋದಾದ್ಮೇಲೆ ಇದನ್ನೇನು ಜರಡಿ ಹಿಡಿಯೋದು ಬೇಕಾಗಲ್ಲ, ನಾವು ಡೈರೆಕ್ಟಾಗಿ ಹಾಕೋಬಹುದು. ಮಿಕ್ಸಿ ಮಾಡ್ಕೊಳ್ಳೋದಾದ್ಮೇಲೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 kg ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಶೇಂಗಾ ಕಲರ್ ಪೂರ್ತಿ ಚೇಂಜ್ ಆಗೋ ರೀತಿ ಹುರ್ಕೊಳ್ಳಿ, ಸ್ವಲ್ಪ ಹಸಿ ಇದ್ರೂ ಕೂಡ ಉಂಡೆ ಚೆನ್ನಾಗಿ ಬರಲ್ಲ. ನೀವು ನೋಡ್ತಾ ಇದ್ದೀರಾ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಆಗಬೇಕು, ಅಲ್ಲಿವರೆಗೂ ಇದನ್ನ ಕ್ಲೀನಾಗಿ ಹುರ್ಕೊಳ್ತೀನಿ. ಇವಾಗ ಕ್ಲೀನಾಗಿ ಹುರಿದಿದೆ, ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಒಂದು ಬ್ಯಾಚ್ ವೈಸ್ ಹುರ್ಕೊಳ್ತಾ ಇದ್ದೀನಿ. ಒಂದ್ಸರಿ ಹಾಕ್ಕೊಂಡಿರೋದು ತಣ್ಣಗಾಗೋವರೆಗೂ ಆ ಚಿಕ್ಕ ಪಾತ್ರೆಯಲ್ಲೇ ಬಿಡ್ತೀನಿ. ಈಗ ನೋಡ್ತಿದ್ರೆ ಅದು ಪೂರ್ತಿ ಆರಿದೆ, ಸ್ವಲ್ಪ ಸಿಪ್ಪೆ ಎಷ್ಟು ನೀಟಾಗಿ ಬಿಡ್ತಿದೆ. ಈ ರೀತಿ ಆದಮೇಲೆ ಒಂದು ದೊಡ್ಡ ಕಂಟೈನರ್ಗೆ ಹಾಕ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸರಿ ಹುರಿದ್ಬಿಟ್ಟು ಅದೇ ಚಿಕ್ಕ ಪಾತ್ರೆಗೆ ಹಾಕಿ ಆರಕ್ಕೆ ಬಿಡ್ತೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಪೂರ್ತಿ ಸಿಪ್ಪೆನ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾವು ಇದನ್ನು ಪೂರ್ತಿ ನುಣ್ಣಗಾಗೋ ಥರ ಮಿಕ್ಸಿ ಮಾಡ್ಕೋಬಾರ್ದು, ಸ್ವಲ್ಪ ತೆರೆಯಾಗಿ ಆಗೋ ಥರ ಮಾತ್ರ ಮಾಡ್ಕೋಬೇಕು. ಒಂದು 2 ಸರಿ ಹಿಂದಕ್ಕೆ ಮಿಕ್ಸಿ ಮಾಡಿದರೆ ಸಾಕಾಗುತ್ತೆ. ಈ ರೀತಿ ಇರಬೇಕು, ಪೂರ್ತಿ ಪುಡಿ ಆಗಿರಬಾರ್ದು. ನೀವು ನೋಡ್ತಾ ಇದ್ದೀರಾ ನೋಡಿ, ಈ ರೀತಿ ಆದರೆ ಸಾಕು. ಇದನ್ನು ತೆಗೆದುಬಿಟ್ಟು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ 2 kg ಶೇಂಗಾನು ಕೂಡ ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೋಡಿ, ಪೂರ್ತಿ ಪೌಡ್ರ್ ಥರ ಆಗಿಲ್ಲ, ಸ್ವಲ್ಪ ತೆರೆ ಆಗಿದೆ. ಹಾಗೆ ಶೇಂಗಾ ಕಾಳು ಕೂಡ ಹಾಗೆ ಕಾಣ್ತಾ ಇದೆ ನಿಮಗೆ. ಈ ರೀತಿಯಾಗಿರಬೇಕು, ಪೂರ್ತಿ ಪುಡಿ ಮಾಡ್ಕೋಬೇಡಿ, ಚೆನ್ನಾಗಾಗಲ್ಲ. ಇಷ್ಟಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಾಯಲ್ಲಿ ಮಧ್ಯೆ ಒಣ ಕೊಬ್ಬರಿ ಬರ್ತಾ ಇದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಇಷ್ಟು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಹಾಕ್ಕೊಂಡೆ. ಇದಾದಮೇಲೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಗಸೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಹಾಗೂ ಒಣ ಶುಂಠಿ ಪೌಡರ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋದಾದ್ಮೇಲೆ ಇದನ್ನ ಕ್ಲೀನಾಗಿ ಒಂದ್ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಕಡೆ ಒಂದೇ ಸಮನಾಗಿ ಬರಬೇಕು. ಹಾಗಾಗ್ಬಿಟ್ಟು ಕ್ಲೀನಾಗಿ ತಳದಿಂದ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು 2 kg ಶೇಂಗಾಗೆ 1.5 kg ಬೆಲ್ಲ ತೊಗೊಂಡಿದ್ದೀನಿ. ಇದು ಬೆಲ್ಲದ ಅಳತೆ ಪರ್ಫೆಕ್ಟಾಗಿ ಇಷ್ಟೇ ಅಂತಂದು ಹೇಳೋಕ್ಕಾಗಲ್ಲ, ಯಾಕಂದರೆ ಯಾರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೋ ಅವ್ರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬಹುದು. ಸ್ವೀಟ್ ಸ್ವಲ್ಪ ಕಡಿಮೆ ತಿಂದರೂ ಕಡಿಮೆ ಹಾಕ್ಕೋಬೋದು. ನಾನು ಮೀಡಿಯಮ್ ಸ್ವೀಟ್ ಮಾಡ್ತಿರ್ತೀನಿ. ಹಾಗಾಗ್ಬಿಟ್ಟು 2 kg ಶೇಂಗಾಗೆ 1.5 kg ಬೆಲ್ಲ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಇದ್ರ ಜೊತೆಗೆ ನೀರು ಹಾಕಿ ಇದನ್ನು ಹಾಗೆ ಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ಬೆಲ್ಲ ಕಾಯ್ತಾ ಹೋದಾಗೆ ಇದೆಲ್ಲ ಕ್ಲೀನಾಗಿ ಕರಗಿ ನೀರಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರಿನಂಶ ಬಿಟ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇದ್ದೀರಾ ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇದು ಕ್ಲೀನಾಗಿ ಈ ರೀತಿ ಕುದಿ ಬರಬೇಕು. ಕುದಿ ಬಂದಮೇಲೆ ಪಾಕ ಆಗಿದೆನೋ ಇಲ್ಲ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಒಂದು ಚಿಕ್ಕ ತಟ್ಟೆಯಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ಕುದಿತಾ ಇರೋ ಬೆಲ್ಲನ ಅದಕ್ಕೆ ಒಂದು 2 ರಿಂದ 3 ಡ್ರಾಪ್ಸ್ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡಿರೋಂತಹ ಬೆಲ್ಲ ಕ್ಲೀನಾಗಿ ಕೈಯಲ್ಲಿ ಎದ್ದು ಮೇಲ್ಗಡೆ ಬರಬೇಕು. ತಗೊಂಡಾಗ ಅದು ತಟ್ಟೆಲಿ ಅಂಟ್ಕೊಳ್ಳೋದು ಅಥವಾ ಇನ್ನು ಕೈಗೆ ಅಂಟ್ಕೊಳ್ಳೋ ಥರ ಆಗಬಾರ್ದು. ಕ್ಲೀನಾಗಿ ಸಪ್ರೇಟಾಗಿ ಬಿಡಬೇಕು. ಹಾಗಾದರೆ ಪಾಕ ಕರೆಕ್ಟ್ ಆಗಿದೆ ಅಂತ. ನನಗೆ ಪಾಕ ಕರೆಕ್ಟ್ ಆಗಿದೆ, ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಅಷ್ಟು ಶೇಂಗಾನು ಒಂದೇ ಸರಿಗೆ ಕಟ್ಟೋಕ್ಕಾಗಲ್ಲ, ಅದು ಬಿದ್ದು ಬಿಡುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪನೇ ತಗೊಂಡು ನಾವು ಶೇಂಗಾ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಪಾಕನ ಸೋಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಂದು ಪಕ್ಷ ಏನಾದರೂ ಚಿಕ್ಕ ಕಲ್ಲಿದ್ರೂ ಕೂಡ ಅದು ಕ್ಲೀನಾಗಿ ಫಿಲ್ಟರ್ ಆಗಿಬಿಡಲಿ ಅಂತ. ನೀವು ಇದನ್ನ ಏನು ಫಿಲ್ಟರ್ ಮಾಡ್ಕೋತಾ ಇದ್ದೀರಲ್ಲ, ಅದು ಪಾಕ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತೆ ಸಮ್ಟೈಮ್ಸು. ಬಟ್ ಬಿಸಿ ಪಾಕ ಹಾಕಿದ್ರೆ ಮತ್ತೆ ಕರಗಿ ಕೆಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ನೀವು ಈ ರೀತಿ ಪಾಕ ಹಾಕೊಂಡಾದ್ಮೇಲೆ ಇಮಿಡಿಯೇಟಾಗಿ ಇದನ್ನು ಈ ರೀತಿ ಸ್ಪೂನಿಂದ ಕಲಿಸ್ಕೊಳ್ಳಿ. ಕೈಯಿಂದ ಮುಟ್ಟಕ್ಕೆ ಹೋಗಬೇಡಿ, ತುಂಬ ಸುಡ್ತಾ ಇರುತ್ತೆ. ಈ ರೀತಿ ಸ್ವಲ್ಪ ಆರೋವರೆಗೂ ಸ್ಪೂನಿಂದ ಕಲಿಸಿದಾದ್ಮೇಲೆ ಕೈಗೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬಹುದು. ಆ್ಯಕ್ಚುಲಿ ನಾನು ಪುಟಾಣಿ ಉಂಡೆ ಹಾಗೂ ಕಡಲೆ ಉಂಡೆ 2 ಕಟ್ತಾ ಇರೋದ್ರಿಂದ ಪುಟಾಣಿ ಹಿಟ್ಟು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಅದೇ ಪುಟಾಣಿ ಪುಡಿನ ತೊಗೊಂಡಿದ್ದೀನಿ ಇಲ್ಲಿಗೆ. ಈ ರೀತಿ ಎಲ್ಲದೂ ಒಂದ್ಸರಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಹೇಳಿದ್ನಲ್ವ ಪುಟಾಣಿ ಹಿಟ್ಟನ್ನು ತಗೋಬೋದು ಅಂತ. ಪುಟಾಣಿ ಹಿಟ್ಟನ್ನು ಸ್ವಲ್ಪ ಕೈಗೆ ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಿಟ್ಟನ್ನು ಕೈಗೆ ಹಚ್ಕೊಂಡಿಲ್ಲ ಅಂದರೆ ಅದು ಪಾಕ ಹಾಕಿರೋದೆಲ್ಲ ಕೈಗೆ ಅಂಟ್ಕೊಳೋ ಥರ ಅನಿಸುತ್ತೆ. ಇವಾಗ 2 ಕೈಯಿಂದ ನಾನು ಕ್ಲೀನಾಗಿ ಅದನ್ನು ರೌಂಡ್ ಶೇಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನಾವು ಕಡ್ಲಿ ಉಂಡೆಗೆ ಎಷ್ಟು ಪಾಕ ಕಾಯಿಸ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಏರ್ ಕಾಸ್ಕೋಬೇಕಾಗುತ್ತೆ. ಶೇಂಗಾ ಉಂಡೆಗೆ ಏರು ಅಂದರೆ ಸ್ವಲ್ಪ ಜಾಸ್ತಿ ಕಾಸ್ಕೋಬೇಕಾಗುತ್ತೆ. ನಾನು ನಮ್ಮ ಚಾನಲಲ್ಲಿ ಕಡಲೆ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಬಹುದು. ನಾನು ಕಡಲೆ ಉಂಡೆ ಮಾಡಬೇಕಾದ್ರೆ ಫಸ್ಟು ಕಡಲೆ ಉಂಡೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಅದಕ್ಕೆ ಸ್ವಲ್ಪ ಪಾಕ ಕಡಿಮೆ ಆಗಿರಬೇಕಾಗುತ್ತೆ, ತುಂಬ ಏರ್ ಆಗೋದು ಬೇಕಾಗಲ್ಲ. ಹಾಗಾಗ್ಬಿಟ್ಟು ಫಸ್ಟು ಕಡಲೆ ಉಂಡೆ ಕಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಶೇಂಗಾ ಉಂಡೆ ಕಟ್ತಾ ಇದ್ದೀನಿ. ಹಾಗೆ ಮಾಡೋದ್ರಿಂದ ಆಲ್ರೆಡಿ ಸ್ವಲ್ಪ ಪಾಕ ಜಾಸ್ತಿ ಕಾದಿರುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಬೆಲ್ಲ ಏನು ಕಾಸಕ್ಕೆ ಇಟ್ಕೊಂಡಿರ್ತೀರಲ್ಲ, ಈ ರೀತಿ ಹಾಕ್ಕೊಡ್ತೀರಲ್ವ, ಹಾಕ್ಕೊಳೋದಾದ್ಮೇಲೆ ಅದನ್ನು ಹಾಗೆ ಎತ್ತಿಡಬಾರ್ದು. ಆ ಪಾತ್ರೆಯಲ್ಲಿರೋಂಥ ಪಾಕನ ಸಿಮ್ಮಲ್ಲಿ ಇಟ್ಬಿಟ್ಟು, ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬಿಸಿಲೇ ಇಡಬೇಕು. ನೀವೇನಾದರೂ ಅದನ್ನ ಹಾಗೆ ಇಟ್ಬಿಟ್ಟೆ ಅಂದರೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಇದನ್ನ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗ ನೀವು ಉಂಡೆ ಕಟ್ಟಬೇಕಾದ್ರೂ ಒಂದ್ಸರಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಮಾಡೋದ್ಕಿಂತ ಮೊದಲು ಮಿಕ್ಕಿರೋ ಪಾಕನ ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಬಿಸಿಲೇ ಇಟ್ಕೊಂಡಿರಿ, ಹಾಗಾದರೆ ಲಿಕ್ವಿಡ್ ಆಗೇ ಇರುತ್ತೆ. ಇದೇ ರೀತಿಯಾಗಿ ನಾನು ಮಿಕ್ಕಿರೋ ಎಲ್ಲ ಉಂಡೆಗಳನ್ನು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ನೀವು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋವಂತಹ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ರೀಚ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.